ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ವೈಜಾಗಲ್ಲಿ ಇದ್ದೀವಿ. ವೈಜಾಗಲ್ಲಿರುವಂಥ ಫೇಮಸ್ಸು ರಾಮಕೃಷ್ಣ ಬೀಚ್ಗೆ ಸ್ವಾಗತ ಸುಸ್ವಾಗತ ಗುರು. ಇಲ್ಲಿ ಯಾವುದೋ ಈವೆಂಟ್ ಬೇರೆ ನಡೀತೈತೆ, ಈವೆಂಟ್ ಮಾಡ್ತಾವ್ರೆ ಈ ಫುಟ್ಪಾತ್ ಏರಿಯಾದಲ್ಲಿ. ಅದು ಯಾವ ಈವೆಂಟು, ಯಾವ ಥರ ನಡೆಸ್ತವ್ರೆ ಪ್ರತಿಯೊಂದನ್ನು ತೋರಿಸೋಣ ಬನ್ನಿ. ಬೀಚ್ ಎಕ್ಸ್ಪೀರಿಯನ್ಸ್ನ ಪಡೆಯೋಣ ಅಂತ ಹೇಳ್ತಾ ವೆಲ್ಕಮ್ ಗುರು. ನೋಡ್ರಿ, ದೊಡ್ಡ ದೊಡ್ಡ ಶಿಪ್ಗಳೆಲ್ಲ ಆ ಸೈಡಲ್ಲಿ ನಿಂತಿರ್ತವೆ. ಆ ಮುಂದೆ ಏನು ನೋಡ್ತಿದ್ದೀರಲ್ಲ ಅದೇ ಫೋರ್ಟ್ ಏರಿಯಾ, ವಿಶಾಖಪಟ್ಟಣಮ್ದು ಫೋರ್ಟ್ ಏರಿಯಾ ಬರುತ್ತೆ ಆ ಸೈಡಲ್ಲಿ. ಅದ್ರ ಮುಂದೆ ಕೂತ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಬೋದು ಗೈಸ್. ನೀವೇನಾದರೂ ಈ ಸೈಡಲ್ಲಿ ನೈಟ್ ಹೊತ್ತು ಬಂತು ಅಂದರೆ ಇದು ಬೇರೆನೇ ವೈಪ್ ಕೊಡುವಂಥ ಏರಿಯಾ. ಮಸ್ತಾಗಿ ಕಾಣುತ್ತೆ ಮಾತ್ರ ಏರಿಯಾ ಮಾತ್ರ. ಲೈಟಿಂಗ್ ಆಗಿರ್ತಾರಲ್ವ, ಫುಲ್ಲು ಮಸ್ತಾಗಿ ಕಾಣುತ್ತೆ. ಇಲ್ಲೇನೋ ಈವೆಂಟ್ ಮಾಡ್ತಾವ್ರೆ, ನೋಡ್ಬೋದು. ನೋಡೋಣ ಗೈಸ್, ಇವಾಗ ಬನ್ನಿ ಫೇಮಸ್ಸು ಜಾಗಕ್ಕೆ ಹೋಗೋಣ. ಎಲ್ಲರೂ ಬಂದರೆ ಆ ಜಾಗದಲ್ಲಿ ಕುಂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಆ ಒಂದು ಜಾಗಕ್ಕೆ ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕುಂತ್ಕೊಳ್ಳೋಕೆ ಯಾವ ಥರ ಜಾಗ ಮಾಡೋರು ನೋಡ್ರಿ. ಆರಾಮಾಗಿ ಬಂದು ಪೀಸಾಗಿ ಕುಂತ್ಕೊಬೋದು. ಅದು ಮೊದಲು ಹೈಟಾಗೇ ಇದ್ದಿದ್ದು, ಬರ್ತಾ ಬರ್ತಾ ಮಣ್ಣೆಲ್ಲ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತಲ್ವಾ, ಅದ್ರ ಹೈಟಿಗೆ ಬಂದ್ಬಿಟ್ಟೈತೆ. ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ಆ ಮುಳುಗೋಗಿರೋದು ಮುಳುಗೇ ಹೋಯ್ತದೇನೋ ಗೈಸ್. ಇಲ್ಲೇ ಮಾಡಿರೋ ಐಸ್ ಕ್ರೀಮ್ ತೊಗೊಂಡೆ, ಏನು ಮಸ್ತಾಗೈತೆ ಗೊತ್ತಾ ಟೇಸ್ಟ್. ಇದು ಬೇರೆನೇ ಫೀಲು ಈ ಸಮುದ್ರದ ಮುಂದೆ ತಿನ್ನೋಕ್ಕೆ. ಇದು ಗೈಸ್, ನೀವು ಯಾರಾದರೂ ಬಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಸಕ್ಕತ್ತಾಗಿದೆ. ಕುಲ್ಫಿ ಅಂತ ಕೇಳಿದ್ರೆ ಕೊಡ್ತಾರೆ. ಸಖತ್ತು ಟೇಸ್ಟ್ ಐತಿ ಇದು. ಕೆಳಿ ಅಂತ ಟೈಮ್ ಬಂದಿದೆ ಇವಾಗ ನಮಗೆ. ನೋಡ್ರಿ, ಇವಾಗ ಈ ಸೈಡಿಂದ ಹಿಂಗೆ ಕೆಳಿಯೋಣ, ಸಿಕ್ಕಾಪಟ್ಟೆ ಫನ್ ಮಾಡೋಣ. ಇಲ್ಲಂತೂ ಇವತ್ತು ನೋಡೋಕೆ ಮಸ್ತಾಗೈತೆ ಸಮುದ್ರ ಸೈಡು. ಫಸ್ಟ್ ಟೈಮ್ ಈ ಸೈಡಿಗೆ ಬಂದಿರೋದು ನಾನು ವಿಶಾಖಪಟ್ಟಣಮ್ಗೆ. ವೈಜಾಗಿಂದ ಸಿಕ್ಕಾಪಟ್ಟೆ ಜಾಸ್ತಿ ಸಲನೇ ಓಡಾಡಿದ್ದೀನಿ ವೈಜಾಗಿಂದ. ಆದರೆ ಯಾವತ್ತು ಬೀಚು ಈ ಸೈಡ್ಗೆಲ್ಲ ಬಂದಿಲ್ಲ ಇಳಿದು. ನೋಡ್ರಿ, ಇದೆಲ್ಲ ನೆಲ ಸಮ ಆಗ್ಬಿಟ್ಟೈತೆ ಕುಂತ್ಕೊಳ್ಳೋದು. ಯಾಕೆಲ್ಲ ಒಬ್ಬೊಬ್ಬರೇ ಕುಂತವ್ರೆ, ನಂತರ ಸಿಂಗಲ್ಲೇ ಬಂದ್ಬಿಟ್ಟಿರಂಗೆ ಅವರೆಲ್ಲರೂ ಒಬ್ಬೊಬ್ಬರೇ ಕುಂತವ್ರೆ. ದೂರನಾಗ ನನ್ನೇ ನೋಡ್ತಾವ್ರೆ. ಚೆನ್ನಾಗೈತೆ ಫೀಲು. ನೀವು ಆಚೆ ಕಡೆ ಹೋದರೆ ಸಿಕ್ಕಾಪಟ್ಟೆ ಸೆಕೆ ಹೊಡೆಯುತ್ತೆ. ಈ ಸಮುದ್ರ ಸೈಡ್ ಬಂದಾಗ ಸ್ವಲ್ಪ ಗಾಳಿ ಆದರೂ ಬೀಸುತ್ತೆ. ಅದ್ರ ಮುಂದೆ ಕುಂತಿದ್ರೆ ಮಾತ್ರ. ಇಲ್ಲಿ ನೋಡ್ರಿ, ಇದೆಲ್ಲ ಎಷ್ಟು ಕೆಳಗಿಳಿದ್ಬಿಟ್ಟೈತೆ ನೋಡಿ. ಅಣ್ಣ ಯಾರಿಗೂ ಕೊಡ್ತಾನೆ, ಒಬ್ಬನೇ ತಿಂತಾವನೆ ಪಾಪ. ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ತಿಂತಾವನು ಗೈಸ್. ಮನೆ ಊಟ ತಂದು ಕಾಲೇಜ್ಗೆ ಹೋಗು ಅಂತ ಹೇಳಿರ್ಬೇಕು. ಅಮ್ಮ ನಾನು ಹೋಗಲ್ಲ ಅಂದ್ಬಿಟ್ಟು ಬಂದು ಇಲ್ಲೇ ಕೂತ್ಕೊಂಡು ತಿಂತಾವನೆ ನೋಡಿ ಗೈಸ್. ಇಲ್ಲಿ ಯಾವುದೋ ಟ್ಯಾಕ್ಟ್ರ್ ಬೇರೆ ಬಂದ್ಬಿಟ್ಟೈತೆ ಈ ಸೈಡಲ್ಲಿ ಒಳಗಡೆ. ಈ ಸೈಡ್ ನೋಡ್ರಿ, ಇಲ್ಲಿ ಬೀಚಲ್ಲಿ ಬರ್ತ್ಡೇ ಫಂಕ್ಷನ್ ಮಾಡ್ತಾವ್ರೆ. ಸೆಲೆಬ್ರೇಷನ್ ಯಾರು ಕರಿಯಲ್ಲ ಇವರು. ಕೇಕ್ ಅಷ್ಟೇ ಬಿಕ್ಕೈತೆ, ಕರೆದ್ರೆ ತಿನ್ನಲ್ವ ಗೈಸ್. ಗೈಸ್, ಒಟ್ಟಿನಲ್ಲಿ ಈ ಸೈಡ್ ನೋಡಿ ಎಷ್ಟು ಸಗದಾಗಿ ಕಾಣಿಸ್ತೈತೆ. ನಿಮ್ಮ ಬೀಚ್ ಸೈಡಲ್ಲಿ ಈ ಪಾಂಡಿಚೇರಿಲಿ ನೋಡ್ದಂಗೆ ಐತೈತೆ ನನಗೆ ಫೀಲು. ಇದೇ ಥರ ಪಾಂಡಿಚೇರಿ ಫ್ರೆಂಚ್ ಬಿಲ್ಡಿಂಗ್ಗಳು ಐತಲ್ಲ, ಸೇಮ್ ಅದೇ ಥರ ಕಾಣುತ್ತೆ ನಿಮಗೆ. ಸಖತ್ತು ವೈಬು. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಡೀಪ್ ಐತೆ ಗೈಸ್. ಹಿಂಗೆ ಇಳಿಯಂಗೆ ಯಾರನ್ನ ನೀರೊಳಗೆ ಹೋದರೆ ತಿರ್ಗಿ ಹತ್ತು ಬರೋದು ಸಿಕ್ಕಾಪಟ್ಟೆ ಕಷ್ಟ ಈ ಸೈಡಲ್ಲಿ. ಮೋರಿ ಕಲೆಕ್ಷನ್ ಸೀದಾ ಸಮುದ್ರಕ್ಕೆ. ಇಲ್ಲಿಂದ ಮೋರಿ ತುಂಬಂದರೆ ಸೀದಾ ಇಲ್ಲಿಂದ ಈ ಸೈಡ್ ಹಂಗೆ ಮೋರಿ ನೀರು ಇದಕ್ಕೆ ಜಾಯ್ನ್ ಆಗಿಬಿಡುತ್ತೆ. ಇಲ್ಲಿ ಐತೆ ಕಾಣಿಸ್ತಾಯ್ತಾ ಪೈಪು, ಸೀದಾ ಇದ್ರೊಳಗೆ ಹೋಗ್ಬಿಡುತ್ತೆ ಮೋರಿ ನೀರು. ಗೈಸ್, ಅದೇನೋ ಒಂಥರ ನೆಮ್ಮದಿ ಈ ಸಮುದ್ರ ಸೈಡಲ್ಲಿ ಬಂದಾಗ ನನಗಂತೂ ಆಯಾಗಿರುತ್ತೆ ಮನಸ್ಸು. ಗೈಸ್, ಈ ಕಡೆ ನೋಡ್ರಿ ಹೆಂಗೆ ಎಲ್ಲರೂ ಫೀಸಾಗಿ ಕುತ್ಕೊಂಡವ್ರೆ ಅಂತ ಆರಾಮಾಗೆ. ಮರ, ತೆಂಗಿನ ಮರ ಬದುಕಿರೋದೇ ಇಲ್ಲಿ ಇನ್ನೂ ನನಗೆ ಖುಷಿ. ಎಷ್ಟು ಸಗದಾಗಿ ನಿಂತಾವೆ ನೋಡಿ ಗೈಸ್. ನೀವೇನೇ ಹೇಳಿದ್ರು, ಎಷ್ಟೇ ಗಾಳಿ ಜೋರಾಗಿ ಬೀಸಿದ್ರು ಜಾಸ್ತಿ ಬೆಳೆದೇ ಇರೋ ಮರ ಅಂದರೆ ತೆಂಗಿನ ಮರ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದು ಮರಗಳು ಗೈಸ್. ಇಲ್ಲ ನೋಡ್ರಿ, ಮೇಲ್ಗಡೆ ಫ್ಲೈಟ್ ಹೋಯ್ತೈತೆ. ಯಾವುದೋ ನಾನು ಕಲ್ಲು ಹಿಡಿಕೊಂಡು ನಾವೊಂದು 5 ನಿಮಿಷ ಕುಂತ್ಕೊಳ್ಳೋನಿರಿ, ಮೆಡಿಟೇಷನ್ ಮಾಡೋಣ ಇಲ್ಲಿ ಕುತ್ಕೊಂಡು. ಸಗದಾಗಿರ್ತದೆ. ಯಾವುದಾದ್ರೂ ಒಂದು ಜಾಗ ಹುಡುಕ್ಬೇಕಲ್ಲ. ಎಲ್ಲ ಚಾಪೆ ತಂದ್ಬಿಟ್ಟು ಅವ್ರು ಹಾಸ್ಕಂಗಿಸ್ಕೊಂಡು ಮನೆಗಂತಾರಣ ಇಲ್ಲೇ. ಕಲ್ಗಳು ನೋಡಿ ಗೈಸ್. ಇಲ್ಲಿ ಸ್ವಲ್ಪ ಸಗದಾಗೈತೆ ಫೀಲ್. ಇಲ್ಲೇ ಕುಂತ್ಕೊಬೋದು. ಸಮುದ್ರ ಮುಂದೆನೇ ಕುಂತ್ಕೊಳ್ಳೋಣ ಅಂದ್ಬಿಟ್ಟು ಜಾಗ ಹುಡುಕ್ತಾ ಇದ್ದೀನಿ. ಎಲ್ಲಿ ಸಿಗುತ್ತೋ ಅಲ್ಲೇ ಕುಂತ್ಕೊಂಡ್ಬಿಡೋದು ಇವಾಗ.
ಒಂದು ಜಾಗ ಹುಡುಕಿದ್ದೀವಿ ಗೈಸ್, ಮಸ್ತಾಗಿ ಕಾಣೋ ಅಂಥದ್ದು. ಇಲ್ಲಿ ಸ್ವಲ್ಪ ತಣ್ಣ ಗಾಳಿ ಬೀಸ್ತೈತೆ, ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಕುತ್ಕೊಂಡ್ಬಿಟ್ಟು. ನೋಡ್ರಿ ನೇವಿದು ಎಷ್ಟು ಬೋಟ್ಗಳೆಲ್ಲ ಅವೇ ಗೊತ್ತಾ, ಸಕ್ಕತ್ತಾಗಿ ಕಾಣುತ್ತೆ ಇಲ್ಲಿಂದ. ಗೈಸ್ ಇಲ್ಲಿ ನೋಡ್ರಿ, ಇದ್ಯಾರು ನಾ ಹೆಂಗೆ ಮಲ್ಗದೆ, ಏಯ್ ಅದೋ ಈ ಸೈಡು ಒಂದು ಮಲ್ಗದೆ. ಯಾಕೆ ಹಿಂಗೆ ಅಲ್ಲಾಡ್ತಾವಲ್ಲ ಗೈಸ್ ಇವು? ಹಾಂ ಅಲ್ಲಾಡ್ರಿ ತಣ್ಣಗೆ ಮಲ್ಗವೆ ಇವಾಗ ಇಲ್ಲಿ. ಗೈಸ್ ಇಲ್ಲಿ ಬಿಟ್ಟು ನೀವು ಎಲ್ಲೋವರು ಶಾಖೆ ಹೊಡಿತಾ ಇದ್ದೀವಿ ಗೈಸ್. ಈ ಸಮುದ್ರದ ಮುಂದೆಗಡೆ ಸ್ವಲ್ಪ ಹಬೆ ಬಂದಾಗ ಗಾಳಿ ಆದರೂ ಬೀಸುತ್ತೆ. ನೀವು ಇದು ಬಿಟ್ಟು ಸ್ವಲ್ಪ ಹಾಚ್ಕೋದ್ರೂ ಸಿಕ್ಕಾಪಟ್ಟೆ ಶೆಕೆ ಹೊಡಿಯೋದು ಗೈಸ್, ನಿಂತ್ಕೊಳ್ಳೋಕೆ ಹೋಗಲ್ಲ ಅಷ್ಟು ಶೆಕೆ. ಗೈಸ್ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾವ್ರೆ. ಇಲ್ಲಿ ನೋಡ್ರಿ ಸಿಂಗಲ್ ಬಾಯ್ಸು ನೋಡ್ಕೊಂಡ್ಕೊಂತವ್ರೆ. ಅವ್ರಿಗೆ ಯಾವಾಗ ಬರುತ್ತೆ ಅವ್ರ ಅದೃಷ್ಟ ಎಲ್ಲ ಪಾಪ. ಈ ವರ್ಷದಲ್ಲಿ ಅವ್ರ ಹಣೆ ಬರದಲ್ಲಿ ಬರ್ದಿಲ್ವೇನೋ, ಬರ್ದಿರ್ಬೇಕು ಗೈಸ್ ಎಲ್ರಿಗೂ. ಇಲ್ಲಿ ನೋಡ್ರಿ ಎಲ್ಲ ಫ್ಯಾಮಿಲಿ ಎಂಜಾಯ್ಮೆಂಟ್ಸ್ ಈ ಸೈಡು. ನಾನು ಅದಕ್ಕೆ ಫಸ್ಟ್ ಆ ಸೈಡ್ಗೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ಇವಾಗ ಈ ಸೈಡ್ ತೋರಿಸೋಣ ಯಾವ ಥರ ಕಾಣುತ್ತೆ ನೋಡಿ ಗೈಸ್. ಸಿಕ್ಕಾಪಟ್ಟೆ ವೇವು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾವ್ರೆ. ಇವಾಗ ಬರ್ರಿ ನಾವು ಹೋಗಿ ಜಾಯ್ನ್ ಆಗೋಣ ಈ ಸೈಡಲ್ಲಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪಾಚೆ ಇದೆ ಗೈಸ್. ಒಂದೇ ಒಂದು ಫೋಟೋಗೋಸ್ಕರ ಹೋದರೆ ಸೀದಾ ಎಳ್ಕೊಂಡೆ ಹೊಂಟೋಗ್ಬಿಡುತ್ತೆ, ಹುಷಾರಾಗಿರ್ಬೇಕು. ಹರಸಾಹಸ ಬರ್ತಾವ್ರೆ ನಿಂತ್ಕೊಂಡು ಫೋಟೋ ಶೂಟ್ಗೆ. ಎಲ್ಲರೂ ಇಲ್ಲಿ ಬಂದು ಇವಾಗ ಶರ್ಟು ಪ್ಯಾಂಟ್ ಎಲ್ಲ ಬಿಸ್ತಾವ್ರೆ. ಹಿಂಗೆ ನೀರು ಬಂದು ಜೋರಾಗಿ ಹೊಡಿಬೇಕು, ಹಿಂಗೆ ಹೊಡೆದು ಹಿಂಗೆ ಎದಳ್ತಾರಲ್ಲ ಆ ಥರ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಬೇಕು. ನಾನು ಅದಕ್ಕೆ ಕಾಯ್ತಾ ಇದ್ದೆ ಯಾವಾಗ ಬರೋದು ಜೋರಾಗೆ ಅಂತ. ಜೋರಾಗಿ ಬಂದೇ ಬಿಡ್ತು. ಬರ್ತಾ ಜಾಸ್ತಿ ಐತೈತೆ ಗೈಸ್. ಅಲ್ಲೇ ಬಂದು ನೋಡ್ರಿ ಇವಾಗ 4 ಗಂಟೆ ಬರ್ತದೆ ಗೈಸ್. ಏನು ಸಗದಾಗಿ ಎಂಜಾಯ್ ಮಾಡ್ತಾವ್ರೆ. ನಮ್ಮ ಕರಾವಳಿ ಸೈಡಲ್ಲೆಲ್ಲ ಏನೈತೆ ಅಂದರೆ ರೆಡ್ ಅಲರ್ಟ್ ಐತೆ. ಈ ಸೈಡ್ ಹಂಗೇನಿಲ್ಲ, ಆರಾಮಾಗಿ ಕೂಲಾಗಿ ಆಡ್ತಾವ್ರೆ. ಲೈಫ್ ಗಾರ್ಡ್ ಇಲ್ಲೇ ಅವ್ರೆ ನೋಡ್ರಿ, ಯಾರ ಕಲ್ ಮೇಲೆ ಹೋಗಂಗಿಲ್ಲ, ಬಡ್ಕಂತವ್ರೆ. ಬರ್ರಿ ಇಲ್ಲೊಂದು ಕ್ಯಾಂಟೀನ್ ಐತೆ, ಏನಾದರೂ ಟ್ರೈ ಮಾಡೋಣ. ಹೊಟ್ಟೆ ಹಸಿತೈತೆ ಸಿಕ್ಕಾಬಿಟ್ಟೆ. ಫುಡ್ಡು ಟ್ರೈ ಮಾಡೋಣ ಗೈಸ್, ಹೊಟ್ಟೆ ಹಸಿತೈತೆ. ತಿನ್ಬಿಟ್ರೆ ಒಳ್ಳೆಯದು ಸಿಕ್ಕಿತ್ತವ ಗೈಸ್. ಇಲ್ಲಿ ಫಿಶ್ ಎಲ್ಲ ಇಲ್ಲ ಗೈಸ್. ನಾನು ಫಿಶ್ ತಿನ್ನಬೇಕು ಅಂದ್ಕೊಂಡಿದ್ದೆ, ಫಿಶ್ ಇಲ್ಲ. ಅದಕ್ಕೆ ಆ ಸೈಡ್ಗೆ ಹೋಗ್ತಾ ಇದ್ದೀವಿ. ಬರ್ರಿ ಅಲ್ಲಿ ಹೋಗಿ ತಿನ್ನೋಣ. ಮೈನಾಗಿ ಫಿಶ್ ತಿನ್ನೋಣ ಅಂದ್ಕೊಂಡೆ ಬಂದೆ, ಇಲ್ಲಿ ಫಿಶ್ ಇಲ್ಲ. ಇಲ್ಲಿ ನೋಡ್ರಿ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾವ್ರೆ. ಈಗ ಒಬ್ಬರು ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಮನಿಕೊಂಬಿಟ್ಟವ್ರತ್ತ. ಹೋಗಪ್ಪ ಅತ್ತಗೆ. ಇಲ್ಲೂ ಅಷ್ಟೇ ಎಲ್ಲ ಈಜಾಡಿ ತಣ್ಣಗೆ ಮನಿಕೊಂಬಿಟ್ಟವ್ರು ಗೈಸ್. ಅಲ್ಲೇ ಹೋಗಿ ಈಜಾಡಿ ಇಲ್ಲಿ ಬಂದು ಮನಿಕೊಂಬಿಡಿ ನೆಮ್ಮದಿಗೆ. ಏಯ್ ಅಲ್ಲಿ ನೋಡಬೇಡಿ ಚಿಕ್ಕ ಹುಡುಗ ಪಾಪ. ಇಲ್ಲಿ ನೋಡಿ ಗೈಸ್, ಇದ್ರ ಮುಂದೆನೇ ಬಸ್ ಸ್ಟಾಪ್. ನಿಮಗೆ ರಾಮಕೃಷ್ಣ ಬೀಚ್ ಅಂತ ಹೇಳಿದ್ರೆ ಸಾಕು, ಕರ್ಕೊಂಬಂದು ಇಲ್ಲೇ ಬಿಟ್ಬಿಡ್ತದೆ ಬಸ್ಸು. ರೈಲ್ವೆ ಸ್ಟೇಷನ್ ಮುಂದೆನೂ ಬಸ್ ಸ್ಟಾಪ್ ಐತೆ. ನೀವೇನಾದರೂ ಬೀಚಿಗೆ ಬರ್ತೀರ ಅಂದರೆ ಆರಾಮಾಗಿ ಬಂದುಬಿಡ್ಬೋದು, ಏನು ಟೆನ್ಷನ್ ತೊಗೊಳಂಗಿರಲ್ಲ. ಬನ್ನಿ ಗೈಸ್ ಇವಾಗ ಇಲ್ಲಿ ಟ್ರೈ ಮಾಡೋಣ. ಏನು ತೊಗೊತೀವಿ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನೋಡ್ಬೋದು ಎಗ್ ರೈಸು ಮತ್ತು ಫ್ರೌನ್ಸ್ನ ತರಿಸ್ಕೊಂಡಿದ್ದೀನಿ. ಫಸ್ಟು ಫ್ರೌನ್ಸ್ನ ಟ್ರೈ ಮಾಡೋಣ. ಸಮುದ್ರದ ಫ್ರೌನ್ಸ್ ಇದು, ಇಲ್ಲೇ ಹಿಡಿಯೋದಲ್ವ, ಟೇಸ್ಟ್ ಚೆನ್ನಾಗಿರ್ತದೆ. ಚೆನ್ನಾಗಿದೆ. ಇವಾಗ ಎಗ್ ರೈಸ್ ಟ್ರೈ ಮಾಡೋಣ. ಪ್ರೌನ್ಸಲ್ಲಿ ಸಿಪ್ಪೆ ಎಲ್ಲ ತೆಗ್ದಿಲ್ಲ ಅವರು, ನಾವೇ ತಕ್ಕಂತ ತಿನ್ಬೇಕೇನಂತ. ಆ ಸಿಪ್ಪೆ ಎಲ್ಲ ಬಾಯಿ ಸಿಗ್ತಾಯಿದೆ. ಎಗ್ ರೈಸ್ ಸೂಪರ್ ಆಗೈತೆ ರೀ. ಒಂದೊಳ್ಳೆ ಫುಡ್ಡು. ಆಚೆ ಬಂದಿತ್ತು ತಿಂತಿದ್ರೆ ಅದೇ ಸ್ವರ್ಗ, ಇನ್ನೇನಿಲ್ಲ ಸ್ವರ್ಗ. ಮುಂದೆ ಸಮುದ್ರ ನೋಡಿಕೊಂಡು ಒಳ್ಳೆ ಫುಡ್ನ ತಿನ್ನೋದಷ್ಟೇ ಎಂಜಾಯ್. ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇದೆ, ಅದೊಂದು ಖುಷಿ. ಸಮುದ್ರ ಥರ ಇದನ್ನು. ಓಕೆ ಫ್ರೆಂಡ್ಸ್, ಇದನ್ನು ಖಾಲಿ ಮಾಡಿ ಸಿಗ್ತೀನಿ ತಡೀರಿ. ಫೈನಲಾಗಿ ಊಟ ಎಲ್ಲ ಮುಗಿಸಿದಾಯಿತು. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಾವ್ರೆ. ಏನೋ ಒಂಥರ ಫೀಲು ಗೈಸ್, ಸಖತ್ತಾಗೈತೆ ವೆದರೆಲ್ಲ. ಗಾಯ್ಸ್ ಫೈನಲ್ಲಿ ಇಲ್ಲೆಲ್ಲ ನೋಡಿದಾಯಿತು ಗೈಸ್. ಇಷ್ಟೇ ಇರೋದು ಬೀಚಲ್ಲಿ. ಚೆನ್ನಾಗಿತ್ತು ಬೀಚು ಗೈಸ್. ಇರೋದ್ರಲ್ಲಿ ಸಖತ್ತಾಗಿ ಜನ ಎಲ್ಲ ಬಂದು ಸಖತ್ ಎಂಜಾಯ್ ಮಾಡ್ತಾವ್ರೆ.
ಪೀಸ್ಫುಲ್ ಆಗೈತೆ. ಓಕೆ ಗೈಸ್, ಸಿಗೋಣ ಮುಂದಿನ ಹೊಸ ವಿಡಿಯೋದೊಂದಿಗೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್ ಫ್ರಮ್